ದಾವಣಗೆರೆಯ ಜಿಲ್ಲಾಸ್ಪತ್ರೆಯಲ್ಲಿ ಆಕ್ಸಿಜನ್ ಸಿಲಿಂಡರ್ ಸ್ಫೋಟವಾಗಿದೆ. ಏಕಾಏಕಿ ಈ ಸ್ಫೋಟದಿಂದ ಆಪರೇಷನ್ ಥಿಯೇಟರ್ ಧಗಧಗ ಹೊತ್ತಿ ಉರಿದಿದೆ. ಸಕಾಲಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಬಂದಿದ್ದರಿಂದ ಈ ಅನಾಹುತ ತಪ್ಪಿದೆ. ಈ ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. ಶಸ್ತ್ರಚಿಕಿತ್ಸೆ ಆರಂಭಕ್ಕೂ ಮುನ್ನವೇ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. ದಾವಣಗೆರೆ ಜಿಲ್ಲಾಸ್ಪತ್ರೆಯಲ್ಲಿ ಆಕ್ಸಿಜನ್ ಸಿಲಿಂಡರ್ ಸ್ಫೋಟವಾಗಿದೆ. ಏಕಾಏಕಿ ಸ್ಫೋಟದಿಂದ ಸದ್ಯ ಆಪರೇಷನ್ ಥಿಯೇಟರ್ ಧಗ ಹೊತ್ತಿ ಉರಿದಿರುವಂತದ್ದು. ಸಕಾಲಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಬಂದಿದ್ದರಿಂದ ಅಲ್ಲಿನ ಅನಾಹುತ ತಪ್ಪಿರುವೆ ಮತ್ತು ಶಸ್ತ್ರಚಿಕಿತ್ಸೆ ಆರಂಭಕ್ಕೂ ಮುನ್ನ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. ನೋಡಿ, ಸಿಲಿಂಡರ್ ಸ್ಫೋಟದಿಂದ OT-5 ಮತ್ತು OT-6 ಎರಡರಲ್ಲೂ ಕೂಡ ಬೆಂಕಿ ಕಾಣಿಸಿಕೊಂಡಿರುವಂಥದ್ದು. 10ಕ್ಕೂ ಹೆಚ್ಚು ಸಿಬ್ಬಂದಿ ಒಳಗೆ ಇದ್ದಾಗಲೇ ಈ ಬೆಂಕಿ ಧಗಧಗ ಹೊತ್ತಿ ಉರಿದಿರುವಂಥದ್ದು. ಸದ್ಯ ಓಡ್ ಬಂದು ಜೀವ ಉಳಿಸಿಕೊಂಡಿದ್ದಾರೆ ಆಸ್ಪತ್ರೆಯ ಸಿಬ್ಬಂದಿ. ಮತ್ತೆ ರೋಗಿಗಳನ್ನ ತಕ್ಷಣ ಸುರಕ್ಷಿತ ಸ್ಥಳಕ್ಕೂ ಕೂಡ ಸ್ಥಳಾಂತರ ಮಾಡಲಾಗಿದೆ. ಕೋಟ್ಯಾಂತರ ರೂಪಾಯಿ ಮೌಲ್ಯದ ಯಂತ್ರೋಪಕರಣಗಳು ಸುಟ್ಟು ಭಸ್ಮವಾಗಿದೆ. ಅಗ್ನಿಶಾಮಕ ದಳದಿಂದ ಬೆಂಕಿಯನ್ನು ನಂದಿಸುವ ಕಾರ್ಯಾಚರಣೆ ಮುಂದುವರಿತು. ಹಾಗೆ ಜಿಲ್ಲಾ ಸರ್ಜನ್ ಹಾಗೆ DHO ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಈಗ ಚಿಗಟೇರಿ ಜಿಲ್ಲಾಸ್ಪತ್ರೆಯ ಆಪರೇಷನ್ ಥಿಯೇಟರ್ನಲ್ಲಿ ಆಕ್ಸಿಜನ್ ಸಿಲಿಂಡರ್ ಆಪರೇಷನ್ಗಿಂತ ಮುಂಚೆ ಸ್ಫೋಟಗೊಂಡಿರುವಂತದ್ದು. ಸೊ ಈ ಘಟನೆ ಈಗ ದೊಡ್ಡ ಅನಾಹುತ ಕ್ಷಣದಲ್ಲಿ ತಪ್ಪಿರುವಂತೆ. ಹಾಗೆ ಮತ್ತೆ ಏಕಾಏಕಿ ಸ್ಫೋಟದಿಂದ ಸದ್ಯ ಬೆಂಕಿ ಹೊತ್ಕೊಂತಲ್ಲ, ಅದು ಆಪರೇಷನ್ ಥಿಯೇಟರ್ನಲ್ಲಿದ್ದಂತಹ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಎಲ್ಲಾ ವಸ್ತುಗಳನ್ನ ಸುಟ್ಟು ಕರಕಲು ಮಾಡಿದೆ. ಹಾಗೆ ಈ ಆಪರೇಷನ್ ಥಿಯೇಟರ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿರುವುದು ಜೊತೆಗೆ ಅಲ್ಲಿನ ಥಿಯೇಟರ್ ಸುತ್ತಮುತ್ತಲಿನ ಕೊಠಡಿಗೂ ಕೂಡ ಬೆಂಕಿ ಆವರಿಸಿದೆ. ಮತ್ತೆ ತಕ್ಷಣ ಆರೋಗ್ಯ ಇಲಾಖೆ ಸಿಬ್ಬಂದಿ ಹೊರಗೋಡ್ ಬಂದಿದ್ದಾರೆ. ಸುದ್ದಿ ತಿಳಿದು ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿಯನ್ನು ಕರೆಸಿದ್ದಾರೆ. ಇನ್ನು ಅಗ್ನಿಶಾಮಕ ಸಿಬ್ಬಂದಿ ಕೂಡ ಬೆಂಕಿ ನಂದಿಸುವ ಕೆಲಸದಲ್ಲೂ ಕೂಡ ನಿರತರಾಗಿದ್ದಾರೆ. ಹಾಗೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೆ ಆರೋಗ್ಯ ಇಲಾಖೆ ಸಿಬ್ಬಂದಿ ಜಿಲ್ಲಾಸ್ಪತ್ರೆಗೆ ಭೇಟಿ ಕೊಟ್ಟು ಸದ್ಯ ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಸೊ ಇದು ದಾವಣಗೆರೆಯ ಚಿಗಟೇರಿ ಜಿಲ್ಲಾಸ್ಪತ್ರೆಯಲ್ಲಿ ನಡೆದಿರುವಂತಹ ಘಟನೆ. ಆಪರೇಷನ್ ಥಿಯೇಟರ್ನಲ್ಲಿ ಆಕ್ಸಿಜನ್ ಸಿಲಿಂಡರ್ ಸ್ಫೋಟ ಆಗಿರುವುದು ಎಲ್ಲ ಅವಾಂತರಕ್ಕೆ ಕಾರಣ ಆಗಿದೆ. ಅದು ಕೂಡ ಶಸ್ತ್ರಚಿಕಿತ್ಸೆ ಆರಂಭಕ್ಕೂ ಮುನ್ನ ಸಿಲಿಂಡರ್ ಬ್ಲಾಸ್ಟ್ ಆಗಿರುವಂತದ್ದು. ಹಾಗೆ ತಕ್ಷಣ ಸಿಬ್ಬಂದಿಗಳು ಎಲ್ಲ ರೋಗಿಗಳನ್ನ ಹೊರಕ್ಕೆ ಕಳ್ಕೊಂಡು ಹೋಗಿದ್ದಾರೆ. ಮತ್ತೆ ದಾವಣಗೆರೆ ಚಿಗಟೇರಿ ಜಿಲ್ಲಾಸ್ಪತ್ರೆಯಲ್ಲಿ ಭಾರೀ ಅನಾಹುತ ಸದ್ಯ ತಪ್ಪಿದೆ. ಹಾಗೆ ಆಪರೇಷನ್ ಥಿಯೇಟರ್ನ 5 ಮತ್ತು 6ರಲ್ಲಿ ಬೆಂಕಿ ಹೊತ್ಕೊಂಡಿದೆ. ಜೊತೆಗೆ ಸಿಬ್ಬಂದಿಗಳು ಕೂಡ ಓಡ್ ಹೋಗಿ ಪ್ರಾಣ ಕಾಪಾಡಿಕೊಂಡಿದ್ದಾರೆ. 10ಕ್ಕೂ ಹೆಚ್ಚು ಸಿಬ್ಬಂದಿ ಒಳಗಿರುವಾಗಲೇ ಅನಾಸ್ಥೇಷಿಯಾ ಮಿಷನ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ತಕ್ಷಣ ಸಿಬ್ಬಂದಿ ಹೊರಗೆ ಓಡ್ ಬಂದಿದ್ದಾರೆ. ಆಪರೇಷನ್ ಥಿಯೇಟರ್ ಒಳಗೆ ಇರುವ ಯಂತ್ರೋಪಕರಣಗಳೆಲ್ಲ ಸುಟ್ಟು ಭಸ್ಮವಾಗಿದೆ. ಗಮನಿಸ್ತಾ ಇದ್ದೀರಾ ಟಿವಿ ಸ್ಕ್ರೀನ್ ಮೇಲೆ ವಿಜುವಲ್ಸ್ಗಳನ್ನ, ಯಾವ ರೀತಿ ಸುಟ್ಟು ಯಂತ್ರೋಪಕರಣಗಳು ಭಸ್ಮವಾಗಿದೆ ಅಂತ ಹೇಳಿ. ಕೋಟ್ಯಾಂತರ ರೂಪಾಯಿ ಮೌಲ್ಯದ ಸ್ಟ್ರೆಚರ್ ಬೆಡ್ ಆಗಿರ್ಬೋದು, ಆಕ್ಸಿಜನ್ ಸಿಲಿಂಡರ್ಗಳಾಗಿರ್ಬೋದು, ಚೇರ್ಸ್ ಆಗಿರ್ಬೋದು, ಹಾಗೆ ಈ ಆಪರೇಷನ್ಗೆ ಸಂಬಂಧಪಟ್ಟ ಎಲ್ಲ ಇಕ್ವಿಪ್ಮೆಂಟ್ಸ್ ಎಲ್ಲ ಸುಟ್ಟು ಕರಕಲಾಗಿದೆ. ಸೊ ಸಿಬ್ಬಂದಿಗಳು ಅದನ್ನೆಲ್ಲ ನೋಡ್ತಾ ಇದ್ದಾರೆ, ಗಮನಿಸ್ತಾ ಇದ್ದಾರೆ. ಜೊತೆಗೆ ಅಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಬೆಂಕಿ ನಂದಿಸಿರೋದು ಯಾವ ರೀತಿ ಕಾಣ್ತಾ ಅನ್ನೋದನ್ನ ಗಮನಿಸ್ತಾ ಇದ್ದಾರೆ. ಇಲ್ಲಿ ನಾವು ಹೇಳಬೇಕಾಗಿರೋದೊಂದೇ, ಸಿಬ್ಬಂದಿಯ ಸಮಯ ಪ್ರಜ್ಞೆಯಿಂದ ಸದ್ಯ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಅಂತ ದಾವಣಗೆರೆಯಲ್ಲಿ DC GM ಗಂಗಾಧರ ಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಮತ್ತೆ ಈ ಆಪರೇಷನ್ ಥಿಯೇಟರ್ ಅನಾಸ್ಥೇಷಿಯಾ ವರ್ಕ್ ಸ್ಟೇಷನ್ ನಲ್ಲಿ ಸದ್ಯ ಸ್ಫೋಟ ಆಗಿರುವಂತದ್ದು. ಮತ್ತೆ ಆಪರೇಷನ್ ಥಿಯೇಟರ್ ಒಳಗೆ ಇದ್ದ ಹಲವು ಯಂತ್ರೋಪಕರಣಗಳಿಗೆ ಸದ್ಯ ಹಾನಿಯಾಗಿದೆ. ಸೊ ಇದು ಈಗ ಮುಂದಿನ ದಿನಗಳಲ್ಲಿ ಈ ತರ ಆಗದೆ ಅಂತ ಹೆಂಗೆ ಎಚ್ಚರಿಕೆ ವಹಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕು.